ದೇವತೆಯರು 33 ಮುಕ್ಕೋಟಿ ದೇವತೆಯರು. ಯಾರಿಗೆ ದೇಹ ಇದೆ, ಅಲಂಕಾರ ಇದೆ, ಅವರಿಗೆ ದೇವತೆಯರು ಅಂತಾರೆ. ಆದರೆ ದೇವಾನುದೇವತೆಗಿಂತಲೂ ದೊಡ್ಡವನು ಯಾವ ಮಂತ್ರ ಕೇಳಿದ್ರಿ? ಶಿವ ತಂದೆ, ಶಿವ ಪರಮಾತ್ಮ. ಓಂ ನಮಃ ಶಿವಾಯ. ಸರ್ವಶ್ರೇಷ್ಠ ಹೇಳ್ತಾರೆ. ನಮ್ಮ ಎಲ್ಲ ದೇಶಕ್ಕಿಂತಲೂ ಶ್ರೇಷ್ಠ ದೇಶ ಭಾರತ. ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠ ಗ್ರಂಥ, ಪವಿತ್ರ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆ ಎಲ್ಲ ದೇವಾನುದೇವತೆಗಿಂತಲೂ ಶ್ರೇಷ್ಠ ಶಿವ ಪರಮಾತ್ಮ. ಹಾಗೆ ಎಲ್ಲ ಧ್ವಜಕ್ಕಿಂತಲೂ ಶ್ರೇಷ್ಠ ಧ್ವಜ ಶಿವ ಧ್ವಜ, ಶಿವ ಪರಮಾತ್ಮನ ಧ್ವಜ. ಅದಕ್ಕಾಗಿ ಈಶ್ವರ್ಯ ವಿಶ್ವವಿದ್ಯಾಲಯ. ನೀವೇನು ಎಲ್ಲಿ ಕೂತಿದ್ದೀರಿ? ವಿದ್ಯಾರ್ಥಿಗಳು ಎಲ್ಲಿ ಕೂತಿದ್ದೀರಿ? ವಿದ್ಯಾಲಯ. ಇದನ್ನು ಒಂದು ವಿದ್ಯಾಲಯ, ಸ್ಪಿರಿಚುವಲ್ ಗಾಡ್ಲಿ ಯೂನಿವರ್ಸಿಟಿ. ಇದೊಂದು ಯೂನಿವರ್ಸಿಟಿ. ಆ ವಿದ್ಯಾಲಯದಲ್ಲಿ ದೇಹಕ್ಕೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿದ್ಯೆ ಹೆಂಗೆ ಕಲಿಸ್ತಾರೋ ಹಾಗೆ ಈ ವಿದ್ಯಾಲಯದಲ್ಲಿ ಪ್ರತಿ ದಿನನೂ ಕೂಡ, ಈ ವಿದ್ಯಾಲಯಕ್ಕೆ ರಜೆ ಇಲ್ಲ. ಈಗ ನಿಮ್ಮ ವಿದ್ಯಾಲಯಕ್ಕೆ ಏನಿದೆ? ದಸರಾ ರಜೆ, ಬೇಸಿಗೆ ರಜೆ, ಸಂಡೇ ಸ್ಯಾಟರ್ಡೆ ರಜೆ, ಹಬ್ಬ ಮಕ್ಕಳು ಬಂದ್ರೆ ರಜೆ ನಿಮ್ಮ ವಿದ್ಯಾಲಯದಲ್ಲಿ. ಆದ್ರೆ ಈ ವಿದ್ಯಾಲಯದಲ್ಲಿ ಎಂದೆಂದು ರಜೆ ಇಲ್ಲ. ಪ್ರತಿ ದಿನವೂ ಕೂಡ, ಪ್ರತಿನಿತ್ಯವೂ ಸಹ ಇಲ್ಲಿ ಭಗವಂತನ ವಿದ್ಯೆಯನ್ನ ಕಲಿಸಲಾಗುತ್ತೆ. ಈಶ್ವರ್ಯ ವಿಶ್ವವಿದ್ಯಾಲಯ. ಈ ವಿದ್ಯಾಲಯದಲ್ಲಿ ಏನೇನು ಕಲಿಸ್ತಾರಂತ ಇಷ್ಟೋ ತನಕ ಅಕ್ಕಂದಿರು ಹೇಳಿದ್ರು. ಮಕ್ಕಳೇ, ನಿಮ್ಮೊಂದು ಪ್ರಶ್ನೆ ಕೇಳ್ತೇನೆ. ಈಗ ಎಷ್ಟೋ ಜನ ತಾಯಿ ತಂದೆಯರು ದೊಡ್ಡ ದೊಡ್ಡ ಇಂಜಿನಿಯರ್ ಆಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ. ಆದ್ರೆ ತಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಾರೆ. ಯಾಕೆ ಸ್ಕೂಲಿಗೆ ಕಳಿಸ್ತಾರೆ? ಮನೆಯಲ್ಲೇ ಓದಿಸ್ಬಹುದಲ್ಲ. ಎಷ್ಟೋ ಜನರ ಮನೆಯಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರು, ಡಾಕ್ಟರ್ಗಳು, ಟೀಚರ್ಗಳು ಜಾಣ್ ಇಡ್ತಾರೋ, ಮನೇಲಿ ಮಕ್ಕಳಿಗೆಲ್ಲ ವಿದ್ಯೆ ಕಲಿಸಬಹುದು. ಅದು ಸ್ಕೂಲಿಗೆ ಯಾಕೆ ಮಕ್ಕಳು ಹೋಗ್ತಾರೆ? ಯಾಕೆ ಹೋಗ್ತೀರಿ ಮಕ್ಕಳೇ? ಓದ್ಲಿ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಯಾರು ಜಾಣ್ ಇದ್ದೀರಿ ನೋಡೋಣಂತೆ? ಶಿಸ್ತು. ಮತ್ತೆ ಯಾಕೆ ಸ್ಕೂಲಿಗೆ ಹೋಗೋದು? ಜ್ಞಾನಾರ್ಜನೆ. ಅದಕ್ಕಾಗಿ ಮನೆಯಲ್ಲಿ ಎಷ್ಟೇ ವಿದ್ಯಾವಂತ ತಾಯಿ ತಂದೆ ಇದ್ದರೂ ಕೂಡ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾರೆ. ಯಾಕಂದ್ರೆ ಮುಖ್ಯವಾದದ್ದು ಸರ್ಟಿಫಿಕೇಟ್. ಸ್ಕೂಲಿಗೆ ಹೋಗೋದು ಯಾಕೆ? ಸರ್ಟಿಫಿಕೇಟ್ಗಳಿದ್ರೆ ಅಷ್ಟೇ ನಿಮಗೆ ಮುಂದೆ 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 ಅನುಕೂಲ, ಅವಕಾಶಗಳು. ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಸರಿ ತಾನೆ? ಎಲ್ಲರೂ ಚಪ್ಪಾಳೆ ಹಾಕಿ ಸ್ಕೂಲ್ಗೆ ಹೋಗ್ತೀರಿ. ಸರ್ಟಿಫಿಕೇಟ್. ಈಗ ಎಲ್ಲಿ ಹೋದ್ರು ಕೂಡ ಸರ್ಟಿಫಿಕೇಟ್ ಕೇಳ್ತಾರೆ. ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದ ಅನುಕೂಲತೆಗಳು, ಅವಕಾಶಗಳು, ಮುಂದೆ ನೀವು ಸ್ಕೂಲಲ್ಲಿ ಸೀಟ್ ಪಡಿಬೇಕಾದ್ರೆ ಪಡ್ಕೊಳಕ್ ಆಗಲ್ಲ. ಸರ್ಟಿಫಿಕೇಟ್ಗಾಗಿ ನೀವು ಸ್ಕೂಲಿಗೆ ಹೋಗ್ತೀರಿ. ಹಾಗೆ ನಾನು ಒಂದು ಪ್ರಶ್ನೆ ಮಾಡ್ತೇನೆ. ಎಲ್ಲರಿಗೂ ಪುಣ್ಯ ಬೇಕು, ಶಾಂತಿ ಬೇಕು, ಆನಂದ ಬೇಕು, ಆರೋಗ್ಯ ಬೇಕು. ಬೇಕನ್ನೋರು ಕೈ ಎತ್ರಿ. ಆರೋಗ್ಯ ಬೇಕಾ? ಶಾಂತಿ ಬೇಕಾ? ಆನಂದ ಬೇಕಾ? ಪುಣ್ಯ ಬೇಕಾ? ಆಶೀರ್ವಾದ ಬೇಕು. ಬೇಕಂದ್ರೆ ಏನ್ ಮಾಡಬೇಕು? ಮನೆಯಲ್ಲಿದ್ರೆ ಸಿಗಲ್ಲ. ಈ ವಿದ್ಯಾಲಯಕ್ಕೆ ಬಂದ್ರೆ ಮಾತ್ರ ನಿಮ್ಗೇನಾಗುತ್ತೆ? ಆನಂದ, ಆಯುಷ್ಯ,
ಆರೋಗ್ಯ, ಮನಃಶಾಂತಿ, ಮುಕ್ತಿ, ಸದ್ಗತಿ ಸಿಗುತ್ತೆ. ಬೇಕನ್ನೋರು ಬರ್ತೀರಾ? ಇನ್ನು ರಜೆ ಇಲ್ಲ, ದಿನಾಲು ಕೂಡ ಇರುತ್ತೆ. ಈ ಒಂದು ವಿದ್ಯಾಲಯದಲ್ಲಿ ಮೆಡಿಟೇಷನ್, ಪಾಸಿಟಿವ್ ಥಿಂಕ್, ಮೆಡಿಟೇಷನ್ ಮೀನಿಂಗ್ ಸಕಾರಾತ್ಮಕ ಚಿಂತನೆ, ಶುದ್ಧ ಚಿಂತನೆ, ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು. ಯಾವಾಗ ಶುಭ ಚಿಂತನೆ, ಶ್ರೇಷ್ಠ ಚಿಂತನೆ ಮಾಡ್ತಿರೋ ಆಗ ನಿಮ್ಮ ಮನಸ್ಸಿಗೆ ಸಮಾಧಾನ, ಏಕಾಗ್ರತೆ ಸಿಗುತ್ತೆ.